ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹುನಿರೀಕ್ಷಿತ ಜೈ ಹನುಮಾನ್ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಹನುಮಂತನಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗ ಕುತೂಹಲದಿಂದ ಕಾಯ್ತಾ ಇದ್ದ ಆ ಪೌರಾಣಿಕ ಕಥಾನಕ್ಕೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಈ ಚಿತ್ರದ ಮುಹೂರ್ತ ಹನುಮಂತ ಹುಟ್ಟಿದ ಹಂಪಿಯ ಅಂಜನಾದ್ರಿ ಬೆಟ್ಟದಲ್ಲಿ ನಡೆದಿದೆ. ಸೃಜನಾತ್ಮಕ ನಿರ್ದೇಶಕ ಪ್ರಶಾಂತ್ ವರ್ಮಾ ಮತ್ತು ನ್ಯಾಷನಲ್ ಸ್ಟಾರ್ ರಿಷಬ್ ಶೆಟ್ಟಿ ಕಾಂಬಿನೇಷನ್ನ ಜೈ ಹನುಮಾನ್ ಚಿತ್ರದ ಭರ್ಜರಿ ಆರಂಭ ಹೇಗಿತ್ತು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅದು ಕೊಪ್ಪಳದ ಐತಿಹಾಸಿಕ ಅಂಜನಾದ್ರಿ ಬೆಟ್ಟ. ಅಲ್ಲಿ ಕೇವಲ ಭಕ್ತರಷ್ಟೇ ಇರಲಿಲ್ಲ, ಇಡೀ ಭಾರತೀಯ ಚಿತ್ರರಂಗದ ಕಣ್ಣು ಇತ್ತಲ್ಲೇ ನೆಟ್ಟಿತು. ಕಾರಣ ರಿಷಬ್ ಶೆಟ್ಟಿ ಅವರು ಹನುಮಂತನಾಗಿ ಕಾಣಿಸಿಕೊಳ್ಳುತ್ತಿರುವ ಬಹುನಿರೀಕ್ಷಿತ ಜೈ ಹನುಮಾನ್ ಸಿನಿಮಾದ ಮುಹೂರ್ತ ಹನುಮಂತ ಹುಟ್ಟಿದ ಹಂಪಿಯ ಅಂಜನಾದ್ರಿ ಬೆಟ್ಟದಲ್ಲಿ ನಡೆದಿದೆ. ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬಳಿಕ ರಿಷಬ್ ಶೆಟ್ಟಿ ಅವರು ಬಹುನಿರೀಕ್ಷಿತ ಜೈ ಹನುಮಾನ್ ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ತೆಲುಗಿನ ಪ್ರಶಾಂತ್ ವರ್ಮಾ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟದಲ್ಲಿ ಮುಹೂರ್ತ ನೆರವೇರಿದೆ. ಹನುಮಾನ್ ಮೂಲಕ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡಿದ್ದ ನಿರ್ದೇಶಕ ಪ್ರಶಾಂತ್ ವರ್ಮಾ 575 ಮೆಟ್ಟಿಲುಗಳನ್ನು ಹತ್ತಿ ಆಂಜನೇಯನ ದರ್ಶನವನ್ನ ಪಡೆದ್ರು. ಕೇವಲ ದರ್ಶನಕ್ಕೆ ಮಾತ್ರ ಸೀಮಿತವಾಗದ ಈ ಸ್ಟಾರ್ ಡೈರೆಕ್ಟರ್ ಅಭಿಮಾನಿಗಳ ಪ್ರೀತಿಗೆ ಸೋತರು. ಮುಗಿಬಿದ್ದ ಜನರ ಜೊತೆ ಸೆಲ್ಫಿ ಕೊಡುತ್ತಾ ಅಪ್ಪಟ ಹನುಮ ಭಕ್ತನಂತೆ ಕಾಣಿಸಿಕೊಂಡ್ರು. అప్పుడే మొదలు పెట్టేశారు కిలోమీటర్ ఫోటో వన్ సెకండ్ ఒకటి తీసుకోండి ఓకే థ్యాంక్ యూ సార్ థ్యాంక్ యూ ಈ ಚಿತ್ರದ ಅಸಲಿ ಕಥಾನಾಯಕ ತಮ್ಮ ಹೆಮ್ಮೆಯ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಜೊತೆ ಅಂಜನಾದ್ರಿಗೆ ಎಂಟ್ರಿ ಕೊಟ್ರು. ಪಕ್ಕಾ ದೇಸಿ ಸ್ಟೈಲ್ನಲ್ಲಿ ಪಂಚೆ ಶರ್ಟ್ ಧರಿಸಿ ಬಂದ ರಿಷಬ್ ಅವರನ್ನ ಕಂಡು ಫ್ಯಾನ್ಸ್ ಫಿದಾ ಆದ್ರು. ನೆತ್ತಿ ಸುಡುವ ಬಿಸಿಲನ್ನ ಲೆಕ್ಕಿಸದೆ ಪತ್ನಿ ಪ್ರಗತಿ ಶೆಟ್ಟಿ ಅವರ ಕೈ ಹಿಡಿದು ಅಂಜನಾದ್ರಿಯ ಆ 575 ಮೆಟ್ಟಿಲುಗಳನ್ನ ರಿಷಬ್ ಶೆಟ್ಟಿ ಹತ್ತಿದ್ದು ಅವರ ಅಚಲ ಭಕ್ತಿಗೆ ಸಾಕ್ಷಿಯಂತಿತ್ತು. ಅಂಜನಾದ್ರಿ ಬೆಟ್ಟದ ಮೇಲೆ ಹನುಮನ ಪಾದಕ್ಕೆ ನಮಸ್ಕರಿಸಿ ಚಿತ್ರಕ್ಕೆ ಮೊದಲ ಕ್ಲಾಪ್ ಮಾಡುವ ಮೂಲಕ ಹೊಸ ಇತಿಹಾಸಕ್ಕೆ ನಾಂದಿ ಹಾಡಿದ್ರು. ವಿಶೇಷ ಅಂದ್ರೆ ಈ ಪವರ್ಫುಲ್ ಕತೆ ರಿಷಬ್ ಅವರನ್ನ ಎಷ್ಟು ಸೆಳೆದಿತ್ತೆಂದ್ರೆ ಕಾಂತಾರಕ್ಕಿಂತ ಮೊದಲೇ ಈ ಚಿತ್ರದ ಮಾತುಕತೆ ನಡೆದಿದಂತಿತ್ತು.
ಮುಹೂರ್ತದ ಸಂಭ್ರಮದ ನಂತರ ಮಾತನಾಡಿದ ರಿಷಬ್ ಶೆಟ್ಟಿ, ಪ್ರಶಾಂತ್ ವರ್ಮಾ ಈಗಾಗಲೇ ಹನುಮಾನ್ ಮೂಲಕ ಮ್ಯಾಜಿಕ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಗಿರುತ್ತೆ ಅನ್ನೋದನ್ನ ನೀವು ಬೆಳ್ಳಿತೆರೆಯಲ್ಲಿ ನೋಡಬೇಕು ಅಂತ ಸಸ್ಪೆನ್ಸ್ ಅನ್ನ ಉಳಿಸಿಕೊಂಡ್ರು. ಮೈತ್ರಿ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಸಿನಿಮಾ ಪ್ರಶಾಂತ್ ವರ್ಮಾ ಅವರ ಒಂದು ಪ್ರಶಾಂತ್ ವರ್ಮಾ ಯೂನಿವರ್ಸ್. ಸೊ ಹನುಮಾನ್ ಮಾಡಿದರು. ಸೊ ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಜೈ ಹನುಮಾನ್ ಮಾಡ್ತಾ ಇದ್ದಾರೆ. ನಾನು ಇನಿಷಿಯಲಿ ಪ್ರೊಡ್ಯೂಸರ್ಗೆ ಮತ್ತು ಪ್ರಶಾಂತ್ ಅವರಿಗೆ ಹೇಳಿದ್ದೆ, ಅಂದರೆ ಹನುಮಂತ ಹುಟ್ಟಿರುವಂಥ ಜಾಗ ಅಂಜನಾದ್ರಿಲಿ ಮುಹೂರ್ತ ಮಾಡೋಣ ಅಂತ ಅಂದ್ಕೊಂಡು. ಸೊ ಅದೇ ಥರದಲ್ಲಿ ಇಡೀ ತಂಡ ಇವತ್ತು ಬಂದು ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡದವರು ಇಲ್ಲಿ ಬಂದಿವತ್ತು ಮುಹೂರ್ತ ಮಾಡಿ ಹನುಮಂತನ ಆಶೀರ್ವಾದ ಪಡ್ಕೊಂಡು ಚಿತ್ರೀಕರಣವನ್ನು ಮುಂದುವರಿಸುವಂಥ ಯೋಚನೆಯಲ್ಲಿ ಬಂದಿದ್ದೀವಿ ಎಲ್ಲರೂ. ಸೊ ಎಲ್ಲರೂ ಆಶೀರ್ವಾದ ಪಡೆದಿದ್ದೀವಿ, ಖುಷಿಯಾಗಿದೆ ಎಲ್ಲರಿಗೆ. ಸೊ ಬ್ಲೆಸ್ಡ್ ಹನುಮಂತನ ಒಂದು ಜನ್ಮಸ್ಥಳದಲ್ಲಿ ಒಂದು ಮುಹೂರ್ತ ಮಾಡಿಕೊಳ್ಳೋದು. ಕಾಂತಾರ ನಂತರ ಮತ್ತೆ ಒಂದು ದೈವಿಕ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರೆ ಏನು ಹೇಳಿ? ಅದು ನೀವೇ ಹೇಳಬೇಕು ನೆಕ್ಸ್ಟ್ ಏನು ಅನಿಸುತ್ತೆ ಅಂತ ಅಂದ್ಕೊಂಡು. ಯಾಕಂದರೆ ಇದಕ್ಕಿಂತ ಮುಂಚೆ ಕಾಂತಾರ ರಿಲೀಸ್ ಆಗಿದ್ದ ಮುಂಚೆನೇ ಅನೌನ್ಸ್ ಮಾಡಿದ್ವಿ ಈ ಫಿಲ್ಮ್ನ, ಜೈ ಹನುಮಾನ್ ನನ್ನ ಮುಂದಿನ ಸಿನಿಮಾ ಅನ್ನುವಂಥದ್ದು. ಸೊ ಅದೊಂದು ಪ್ರಶಾಂತ್ ವರ್ಮಾ ಅವರ ಒಂದು ಯೂನಿವರ್ಸಲ್ಲಿ ಇರುವಂಥ ಒಂದು ಇದು ಇಟ್ಸ್ ಅ ಡಿವೈನ್ ಫಿಲ್ಮ್. ಖಂಡಿತವಾಗ್ಲೂ ಅದೊಂದು ನನಗೂ ಕೂಡ ತುಂಬ ಖುಷಿಯಾಗಿ ಒಂದು ಅಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಹನುಮನಿಗೆ ಒಂದು ಸೇವೆ ಕೊಡುವಂಥ ಒಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಇನ್ನು ಪ್ರಗತಿ ಶೆಟ್ಟಿ ಅವರು ಕೂಡ ಮಾತನಾಡಿ, ಹನುಮಂತನ ಆಶೀರ್ವಾದವೇ ಈ ಅವಕಾಶಕ್ಕೆ ಕಾರಣ ಅಂತ ತಿಳಿಸಿದ್ರು. ಹನುಮಾನ್ ದಯಿಂದ ರಿಷಬ್ಗೆ ಹನುಮಾನ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಸಿಕ್ಕಿದೆ. ಸೊ ಆ ದೇವರ ಆಶೀರ್ವಾದದಿಂದ ಇದು ಹನುಮನ ಜನ್ಮಸ್ಥಳ. ಇಲ್ಲೇ ಬಂದು ಇವತ್ತು ನಮ್ಮ ಪ್ರೊಡ್ಯೂಸರು ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಬಂದಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಎಲ್ಲರೂ ಬಂದು ಇವತ್ತು ಅವನ ಆಶೀರ್ವಾದ ತಗೊಂಡು ಇಲ್ಲಿಂದ ಮೊದಲನೇ ಹೆಜ್ಜೆ ತಗೊಳ್ಳೋಣ ಅಂತ ಹೊರಟಿದ್ದೀವಿ. ಮೈತ್ರಿ ಪ್ರೊಡಕ್ಷನ್ ಜೊತೆಗೆ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದು ರವಿ ಸರ್, ನವೀನ್ ಸರ್, ತುಂಬ ಒಳ್ಳೆ ಪ್ರೊಡ್ಯೂಸರ್ಸ್. ಅವ್ರ ಜೊತೆಗೆ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ತಿದೆ ನಮಗೆ. ಆ್ಯಂಡ್ ಪ್ರಶಾಂತ್ ವರ್ಮಾ ಅವರು ಆಲ್ರೆಡಿ ಒಂದು ಹನುಮಾನ್ ಮಾಡಿ ಪ್ರೂವ್ ಮಾಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹನುಮಂತ ಕನ್ನಡಿಗ ಅವನು ಹುಟ್ಟಿದ ಸ್ಥಳದಿಂದ ಈ ಜರ್ನಿನ ಶುರು ಮಾಡ್ತಿರೋದ್ರ ಬಗ್ಗೆ ತುಂಬ ಖುಷಿ ಇದೆ. ಅವನ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಹಿಂದೆ ಹೇಗೆ ರಿಷಬ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲ ಸಿನಿಮಾಗಳಲ್ಲಿ, ಹಾಗೆ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಈಗಾಗಲೇ ರಿಲೀಸ್ ಆಗಿರೋ ಪೋಸ್ಟರ್ ಸಿನಿಮಾ ಪ್ರೇಮಿಗಳಲ್ಲಿ ಕಿಚ್ಚು ಹಚ್ಚಿರೋದಂತೂ ಸತ್ಯ. ಯೂನಿವರ್ಸಲ್ ಡೈರೆಕ್ಟರ್ ಜೊತೆ ಕನ್ನಡಿಗನ ಈ ಜುಗಲ್ಬಂದಿ ಈಗ ಗಾಂಧಿನಗರದಿಂದ ಹೈದರಾಬಾದ್ವರೆಗೆ ಸಂಚಲನವನ್ನ ಮೂಡಿಸಿದೆ. ಒಟ್ಟಿನಲ್ಲಿ ಅಂಜನಾದ್ರಿಯ ಬೆಟ್ಟದಿಂದ ಜೈ ಹನುಮಾನ್ ತನ್ನ ಜೈತ್ರ ಯಾತ್ರೆಯನ್ನ ಶುರು ಮಾಡಿದೆ. ರಿಷಬ್ ಶೆಟ್ಟಿ ಅವರ ಈ ಪೌರಾಣಿಕ ಅವತಾರವನ್ನ ನೋಡಲು ಅಭಿಮಾನಿಗಳು ಈಗಿನಿಂದಲೇ ಕಾತುರರಾಗಿದ್ದಾರೆ. ಇದು ಕೇವಲ ಸಿನಿಮಾವಲ್ಲ, ಭಾರತೀಯ ಕಥೆಗಳನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನ ಅನ್ನೋದು ಚಿತ್ರತಂಡದ ನಂಬಿಕೆಯಾಗಿದೆ. ಮಲ್ಲೇಶ್ ಪರೂತಿ, ಜೀ ಕನ್ನಡ ನ್ಯೂಸ್, ಕೊಪ್ಪಳ.